ನಮಸ್ಕಾರ ಸ್ನೇಹಿತರೆ, ರೇಣುಸ್ ಕಿಚನಲ್ಲಿ ಎಲ್ಲರಿಗೂ ಸ್ವಾಗತ. ಇವತ್ತು ರೇಣುಸ್ ಕಿಚನ್ನಾಗ ಒಂದು ಮಸ್ತ್ ಗಿರ್ಮಿಟ್ ರೆಡಿ ಆಗತ್ತಾವು. ಉತ್ತರ ಕರ್ನಾಟಕ ಸ್ಪೆಷಲ್. ನಮ್ಮ ಉತ್ತರ ಕರ್ನಾಟಕದೊಳಗೆ ಪ್ರತಿ ಮನೆಯೊಳಗೂ ಸಾಯಂಕಾಲ ಯೂಶಲಿ ಟೀ ಜೊತೆಗೆ ತಿನ್ನಾಕ ಏನಾದರೂ ಮಾಡ್ತಾರಂದ್ರೆ ಅದು ಗಿರ್ಮಿಟ್ಟನೇ ಇರ್ತೈತಿ. ಆದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮಾಡೋದು ಟೇಸ್ಟ್ ಮತ್ತು ಮೆಥಡ್ ಏನಿರ್ತೈತಲ್ಲ ಅದು ಚೇಂಜ್ ಇರ್ತೈತಿ. ಅದರೊಳಗೂ ನಾವು ಯೂಶಲಿ ಡಬ್ಬಿ ಅಂಗಡಿಯಾಗ ಏನು ತಗೋತೀವಲ್ಲ ಆ ಗಿರ್ಮಿಟ್ ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡ್ಬೇಕಂದ್ರೆ ನೀವು ಡಬ್ಬಿ ಅಂಗಡಿಯೊಳಗಿಂದ ಗಿರ್ಮಿಟ್ಟನ ಮಸ್ತ್ ಅಂತ ಅನಿಸ್ತೈತಿ. ಸಣ್ಣ ಸಿಂಪಲ್ ಟಿಪ್ಸ್ ಇರ್ತಾವ, ಆ ಟಿಪ್ಸನ್ನು ಯೂಸ್ ಮಾಡ್ಕೊಂಡು ನೀವು ಮಾಡಿದ್ರೆ ನೀವು ಮಾಡೋ ಗಿರ್ಮಿಟ್ಟನು ಮಸ್ತ್ ಟೇಸ್ಟ್ ಆಕ್ಕಾವು. ಹಂಗಂದ್ರೆ ಬರ್ರಿ ನೋಡ್ಕೊಳ್ಳೋಣ ಹೆಂಗೆ ಮಾಡೋದು ಅಂಥೇಳಿ. ಒನ್ಸ್ ಗಿರ್ಮಿಟ್ ರೆಡಿ ಆತಂದ್ರೆ ಆ ಗಿರ್ಮಿಟ್ ಮೇಲ್ಗಡೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ, ಸ್ವಲ್ಪ ಟಮಾಟಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ತಿಂದ್ರೆ ಅದು ಗಿರ್ಮಿಟ್ ತಿನ್ನೋ ಮಜಾನ ಮಸ್ತ್ ಇರ್ತೈತಿ ನೋಡ್ರಿ. ಗಿರ್ಮಿಟ್ ಮಾಡಾಕೀಗ ನಾನು ಒಂದು ಬಾಳ್ಗಿ ಇಟ್ಕೊಂಡಿನಿ. ಬಾಳ್ಗಿ ಸ್ವಲ್ಪ ಕಾದೈತಿಗೆ ಅದರೊಳಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಳತ್ತೀನಿ. ಒಗ್ಗರಣೆಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋರಿ. ಇಲ್ಲಿ ನಾನು ಒಂದು 50 ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಈಗ ಕಾದೈತಿ. 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳತ್ತೀನಿ. ಸಾಸಿವೆ ಕರೆಕ್ಟಾಗಿ ಚಟ್ ಚಟ್ ಅಂಥೇಳಿ ಸೌಂಡ್ ಬರ್ಬೇಕು, ಅರಳು ಬರ್ಬೇಕು. ಅಂದಾಗ ಅವು ಕರೆಕ್ಟಾಗಿ ಬೆಂದಾವ ಅಂಥೇಳಿ. ಇನ್ನೂ ಅರಳು ಬಂದಿಲ್ಲ, ಬರಾಕತ್ತಾವು. ಫುಲ್ ಚಟ್ ಚಟ್ ಅನ್ನೋದು ಆದ ಬಳಿಕ ಜೀರಿಗೆ ಹಾಕ್ಕೋತೀನಂತೆ. ಈಗ ಇಲ್ಲೆಲ್ಲ ಅರಳು ಬರಾತ್ತಾವು ಸಾಸಿವೆ. ಇದೇ ಟೈಮಿಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೋತೀನಿ. ಕರಿಬೇ, ಅದೇ ರೀತಿಗೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ, ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಈಗ ನಾ ಮೀಡಿಯಮ್ ಫ್ಲೇಮ್ ಒಳಗೆ ಒಗ್ಗರಣೆ ಹಾಕಾಕತ್ತೀನಿ. ಒಂದು 4 ಮೆಣಸಿನ್ಕಾಯಿ, ಖಾರ ಜಾಸ್ತಿ ಇಲ್ಲ, ಸಣ್ಣದಾಗಿ ಹೆಚ್ಚು ಹಾಕ್ಕೊಳತ್ತೀನಿ. ಇವನ್ನೆಲ್ಲ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಂತೆ. ಕೆಲವೊಬ್ರು ಶೇಂಗಾ ಹಾಕೋರು ಶೇಂಗಾನು ಹಾಕ್ತಾರೆ. ಆದರೆ ಗಿರ್ಮಿಟ್ ಉತ್ತರ ಕರ್ನಾಟಕದ ಗಿರ್ಮಿಟ್ ಒಳಗೆ ಶೇಂಗಾ ಹಾಕೋದು ಕಡಿಮೆ, ಅದಕ್ಕಂಥೇಳಿ ನಾನು ಶೇಂಗಾ ಹಾಕಾಕತ್ತಿಲ್ಲ. ಇದ್ರೊಳಗೆ ಒಂದು ಸಣ್ಣ ಟಮಾಟಿ ಅಷ್ಟು ಹಾಕ್ಕೊಳತ್ತೀನಿ. ಸ್ವಲ್ಪ ಅರ್ಧ ಹಾಕ್ಕೊಂಡಿನಿ, ಅರ್ಧ ಇಟ್ಕೊಂಡಿನಿ. ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಲೈಟ್ ಗೋಲ್ಡನ್ ಕಲರ್ಗೆ ಬರ್ಬೇಕಾ ಅಲ್ಲಿ ತನಕ ಬೇಯಿಸ್ಕೊತೀನಿ ಅಂತಿಗಿದ್ನೆ. 1 ಟೀ ಸ್ಪೂನ್ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಒಂದು ½ ಟೀ ಸ್ಪೂನ್ ಅಷ್ಟು ಹವೀಜ್ ಪುಡಿ. ಈಗಿಲ್ಲ ನಾವು ಒಗ್ಗರಣೆ ಏನೈತಲ್ಲ ಇದು ದೊಡ್ಡ ಕಡಾಯಿ ಒಳಗೆ ಹಾಕೀನಿ. ದೊಡ್ಡ ಕಡಾಯಿ ಒಳಗೆ ಹಾಕೋದ್ರಿಂದ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡಿದ್ರೆ ಲಾಸ್ಟಿಗೆ ಮಸ್ತ್ ಟೇಸ್ಟಾಗಿ ಬರ್ತೈತಿ. ಪಲ್ಯ ಕರೆಕ್ಟಾಗಿನೂ ಬೇಯ್ತೈತಿ. ಆಮೇಲೆ ನಾವು ಚುನ್ಮರಿ ಹಾಕಿದಾಗ ಮಿಕ್ಸ್ ಮಾಡೋಕ್ಕೂ ಕರೆಕ್ಟಾಗಿ ಆಗ್ತೈತಿ. ಅದಕ್ಕಂತೇಳಿ ಸ್ವಲ್ಪ ದೊಡ್ಡ ಕಡಾಯಿ ಒಳಗೆ ಈ ಒಗ್ಗರಣೆ ಹಾಕೀನಿ ನಾನು. ಇದೇ ಟೈಮಿಗೆ ಈಗ ಸ್ವಲ್ಪ ಪಲ್ಯ ಬೆಂದೈತಿ. ಹುಣಸೆ ಹಣ್ಣನ್ನು ನೆನೆಯಾಕೆ ಇಟ್ಕೊಂಡಿದ್ದೆ, ಸ್ವಲ್ಪ ಹುಣಸೆ ಹಣ್ಣು ಹಾಕಾಕತ್ತೀನಿ. ಅದಕ್ಕಂದ್ರೆ ಆಲ್ರೆಡಿ ಈಗ ಟಮಾಟಿ ಹಣ್ಣನ್ನು ಹಾಕಿ ನಾನು. ಅದಕ್ಕಂತೇಳಿ ಸ್ವಲ್ಪ ಅಷ್ಟೇ ಹುಣಸೆ ಹಣ್ಣಿನ ರಸ ಹಾಕ್ಕೊಳತ್ತೀನಿ. ಹುಣಸೆ ಹಣ್ಣಿನ ರಸ ಜಾಸ್ತಿ ಆತಂದ್ರೆ ಹುಳಿ ಆಗ್ಬಿಡ್ತೈತಿ. ಆಲ್ರೆಡಿ ಟಮಾಟಿ ಹಾಕೊಂಡೈತಿ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಇಲ್ಲೇ ಬೆಲ್ಲದ ಪುಡಿ ಹಾಕ್ಕೊಳತ್ತೀನಿ. ಬೆಲ್ಲದ ಪುಡಿ ಹಾಕೀನಿ. ನಿಮ್ಮ ಕಡೆ ಬೆಲ್ಲ ಐತಂದ್ರೆ ಬೆಲ್ಲ ಹಾಕ್ಕೋರಿ. ಇಲ್ಲಿ ಸ್ವಲ್ಪ ಹುಳಿ, ಉಪ್ಪು, ಖಾರ ಜೊತೆ ಸಿಹಿ ಇದ್ರೂ ಟೇಸ್ಟ್ ಅನಿಸ್ತೈತಿ. ಅದಕ್ಕಂತೇಳಿ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡಿನಿ. ಎಣ್ಣೆ ಬೆಲ್ಲ ಹಾಕ್ಕೊಂಡ್ರೂ ನಡಿತೈತಿ, ಇಲ್ಲ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೂ ನಡಿತೈತಿ. ಆದರೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರ್ತೈತಿ ನೋಡ್ರಿ. ಈಗ ಇಲ್ಲೇ ಪಲ್ಯ ರೆಡಿ ಆಗೈತಿ. ಇದೇ ಟೈಮಿಗೆನ 1 ಟೀ ಸ್ಪೂನ್ ಅಷ್ಟೇ ಪುಟಾಣಿ ಹಿಟ್ಟು ಹಾಕ್ಕೊಳತ್ತೀನಿ. ಈ ಪುಟಾಣಿ ಹಿಟ್ಟು ಹಾಕೋದು ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು. ನೀವು ಯೂಶಲಿ ಶೆಟ್ರಂಗಡಿ ಒಳಗೆ ಗಿರ್ಮಿಟ್ಟದು ತೊಗೋತೀವಲ್ಲ ಎಲ್ಲ ನಾವು, ಅಲ್ಲಿ ಒಗ್ಗರಣೆ ಹಾಕೋಬೇಕಾದ್ರೆ ಈ ಟೈಪ್ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಪಲ್ಯ ಮಾಡ್ತಾರೆ. ಅದಕ್ಕಂತೇಳಿ ಇದ್ರೊಳಗಡೆ ಚುಮ್ಮರಿ ಹಾಕೋದ್ಕಿನ್ನ ಮಸ್ತ್ ಟೇಸ್ಟ್ ಆಗ್ತಾವೆ ಚುನ್ಮರಿ. ಈಗ ನಾ ಗ್ಯಾಸ್ ಅಂತೂ ಆಫ್ ಮಾಡ್ಕೊಂಡಿನಿ. ಹಿಟ್ಟು ಹಾಕಿದ ಬಳಿಕ ಗ್ಯಾಸ್ ಚಾಲು ಮಾಡಾಕೋಬೇಡ್ರಿ. ಗ್ಯಾಸ್ ಆಫ್ ಮಾಡ್ಕೊಂಡನ ಹಿಟ್ಟು ಹಾಕಬೇಕು. ಯಾಕಂದ್ರೆ ಪುಟಾಣಿ ಹಿಟ್ಟು ಹಾಕಿದ್ರಿ ಅಂದ್ರೆ ಹೊತ್ತು ಬಿಡ್ತೈತಿ. ಅದಕ್ಕಂತೇಳಿ ಗ್ಯಾಸ್ ಆಫ್ ಮಾಡ್ಕೊಂಡಿನಿ. ಇದೆಲ್ಲ ಪೂರ್ತಿ ತಣ್ಣಗಾಗಿ ಬಿಡ್ತೀನಿ ಈ ಪಲ್ಯ. ಈಗ ಇಲ್ಲೇ ನಾನು ಭಾಜಿ ಮಾಡಿಟ್ಕೊಂಡಿದ್ದೆಲ್ಲ ಉಳ್ಳಾಗಡ್ಡಿದೆ, ಅದು ಪೂರ್ತಿ ಎಲ್ಲ ಆರೈತಿಗೆ ಪೂರ್ತಿ. ಇದನ್ನು ಇನ್ನೊಂದು ಟೈಮ್ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತೀನಂತೆ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ. 1-2 ಕಲ್ಪನಷ್ಟು ಚುನ್ಮರಿ ತೊಗೊಂಡಿನಿ. ಈಗ ಚುನ್ಮರಿ ಯೂಶ್ವಲಿ ನಮ್ಮ ಕಡೆ ಎಲ್ಲ ಕಲ್ಪಗಟ್ಲೆನೂ ಕೊಡ್ತಾರೆ. 2 ಕಲ್ಪದಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡೀಗ ಮಿಕ್ಸ್ ಮಾಡ್ಕೋತೀನಂತೆ.
ಪಲ್ಯ ಎಷ್ಟು ಹಿಡಿತೈತಿ ಬೇಕಂದ್ರೆ ಚುನ್ಮರಿ ಇನ್ ಕೇಸ್ ಜಾಸ್ತಿಯಾಗಿ ಉಳಿದು ಅಂದರೆ ನೀವು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೋಬೋದು. ಆದರೆ ಪಲ್ಯ ಕಡಿಮೆ ಆತಂದ್ರೆ ಚುನ್ಮರಿ ಟೇಸ್ಟ್ ಆಗಂಗಿಲ್ಲ. ಅದಕ್ಕಂಥೇಳಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣಂತೆ. ಇನ್ನೂ ಪಲ್ಯ ಐತಿ, ಇದು ಪಲ್ಯ ಇನ್ನೂ ಚುನ್ಮರಿ ಹಿಡಿಸ್ತೈತಿ, ಅದಕ್ಕಂತ ಇನ್ನೂ ಸ್ವಲ್ಪ ಚುನ್ಮರಿ ಹಾಕ್ತೀನಿ. ಈಗ ಎಷ್ಟು ಮಿಕ್ಸ್ ಮಾಡತ್ತೀನಿ, ಎಷ್ಟು ಘಮ ಘಮ ಪರಿಮಳ ಬರತೈತಿ. ತಿನ್ನಬೇಕಾದ್ರೆ ಇನ್ನೂ ಮಸ್ತ್ ಟೇಸ್ಟ್ ಅಂತ ಅನ್ನಿಸ್ತಾವೆ ನೋಡ್ರಿ. ಈಗ ಇವು ಚುನ್ಮರಿ ಎಲ್ಲ ಹಚ್ಚಾಯ್ತು ಅಂದ್ರೆ ಚುನ್ಮರಿಗೆಲ್ಲ ಕರೆಕ್ಟಾಗಿ ಈಗ ಪಲ್ಯ ಹತ್ತೈತಿ. ಇದೇ ಟೈಮಿಗೆ ಮತ್ತು ಇದ್ರ ಮೇಲೆ 2 ಟೀ ಸ್ಪೂನ್ ಅಷ್ಟು ಪುಟಾಣಿ ಹಿಟ್ಟು ಹಾಕ್ತೀನಿ. ಪುಟಾಣಿ ಹಿಟ್ಟು ಹಾಕೋದ್ರಿಂದಲ್ಲ ಟೇಸ್ಟ್ ಭಾಳ ಚಲೋ ಬರ್ತೈತಿ. ಮತ್ತು ಇದೇನು ಮೇಲೆ ಆಯ್ಲಿ ಅನ್ಸಾತೈತಲ್ಲ, ಅದು ಆಯ್ಲಿನೂ ಅನ್ಸಂಗಿಲ್ಲ, ನೋಡಕ್ಕೂ ಚಂದ ಕಾಣಿಸ್ತೈತಿ. ಈಗ ನೋಡ್ರಿ ಪುಟಾಣಿ ಹಿಟ್ಟು ಹಾಕೋದ್ಕಿನ ಗಿರ್ಮಿಟ್ ಕಲರ್ ಫುಲ್ ಚೇಂಜ್ ಆಗಿಬಿಡುತ್ತೆ. ಕಲರ್ ಅಷ್ಟೇ ಅಲ್ಲ, ಟೇಸ್ಟ್ನು ಮಸ್ತ್ ಚೇಂಜ್ ಆಗ್ತೈತಿ. ಪುಟಾಣಿ ಹಿಟ್ಟು ಮಾತ್ರ ಕಂಪಲ್ಸರಿ ಹಾಕ್ಬೇಕು, ಅಂದಾಗಷ್ಟೇ ಟೇಸ್ಟ್ ಆಗ್ತಾವೆ ಗಿರ್ಮಿಟ್ಟು.